ಇವನು ಚಿಕ್ಕ ಹುಡುಗ, ನಿನ್ನ ಮಗನಿಗೂ ಒಂದು ಸ್ವಲ್ಪ ತರಬೇತಿಗೆ ಹೋಗ್ಬೇಕು ಅಂತ ನಮ್ಮ ತಂದೆ. ಆಯ್ತು ಅಪ್ಪಾಜಿ, ನೀ ಇದ್ದಾಗಲೇ ಆಗ್ಬಿಟ್ರೆ ಒಳ್ಳೇದು ಅಂತ. ಇವನಿಗೆ ತರಬೇತಿ ಕೊಟ್ಟು ಇವನ್ನ ಒಳ್ಳೆ ತಂದರು. ನಮ್ಮಲ್ಲಿ ಕೆಲವು ಕಲಾವಿದರು ಸ್ವಲ್ಪ ಕಲಿತಾಗ ಬಂದ್ಬಿಡು. ಆನುಮಲೆ ಅದುಕಾರ ಗುಂಜುಮಲೆ ಗುರುಕಾರ. ನೀವು ವಿದ್ಯೆಗೆ ಬಂದ್ರಿ, ನಂತರ ಮಾದೇವಯ್ಯನವರ ಅಂತ್ಯ ಹೇಗಾಯಿತು? ಕಡೆ ದಿನಗಳ ಬಗ್ಗೆ ನೆನಪಿಸ್ಕೊಳ್ಳಿ. ನಮ್ಮ ತಂದೆ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕಂದರೆ ಒಂದು ದೇವರಾಜ ಅರಸನವರು ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆದರು. ಆಗ ನಾನು ಒಂದು ಕಡೆ ಸೊಸೈಟಿಲಿ ಕೆಲಸ ಮಾಡ್ತಾಯಿದ್ದೆ, ರೇಷನ್ ಸೊಸೈಟಿ. ಒಂದು ಗಳಿಗೆ ಬಂದು ಕಾರ್ಯಕ್ರಮ ಇದೆ ಒಂದು ಒಳಗೆ, ಆಗ ಹೋಗಿ ಅಟೆಂಡ್ ಆದೆ. ನಾನು ಅವ್ರ ಜೊತೆಲಿ ಕಂಸಾಳೆ ಮಾಡಿದೆ. ನಮ್ಮ ಮೈಸೂರಿನಲ್ಲಿ ವೈಸ್ ಚಾನ್ಸಲರ್ ಆಗಿ ದೇವೇಗೌಡರು ಅವರು ಕುಲಪತಿಗಳು ಆ ಫಂಕ್ಷನ್ಗೆ ಅಟೆಂಡ್ ಆಗಿದ್ರು. ಆಗ ಜಿಸಂ ಪರಮಶಿವಯ್ಯನವರು ಅವರು ಇದ್ದರು, PR ತಿಪ್ಪೇಸ್ವಾಮಿಯವರು ಅಲ್ಲಿ ಆ ಫಂಕ್ಷನ್ಗೆಲ್ಲ ಬಂದಿದ್ದರು. ಕಾರ್ಯಕ್ರಮ ನೋಡಿದಾಗ ಮಾದೇವನವರೇ, ನಿನ್ನ ಮಗ ಇಷ್ಟರ ಮಟ್ಟಿಗೆ ಕಲಾವಿದನ ಆಗವಲ್ಲ. ನಮಗೂ ಸಂತೋಷ ಆಯಿತು. ನಮ್ಮ ಅವಾಗ ಪ್ರೊಫೆಸರ್ ಜಾನಪದ ಒಂದು ಇದಕ್ಕೆ ಜಿಸಂ ಪರಮಶಿವಯ್ಯನವರೇ ಮುಖ್ಯಸ್ಥರು. ಇದು ಗಂಗೋತ್ರಿ ಅಧ್ಯಯನ ಕೇಂದ್ರಕ್ಕೆ ಜಾನಪದ ವಸ್ತು ಸಂಗ್ರಹಾಲಯ. ಆಗ ಒಂದು ಕೆಲಸ ಕೊಡ್ತೀನಿ ನಾನು ಅಂತ ದೇವರೇಗೌಡರು ಹೇಳಿ, ಕುಮಾರಸ್ವಾಮಿ ಹೇಳ್ಬಿಡಿ ಕಾಣಿ ಅಂತ. ನಮ್ಮ ತಂದೆಗೆ ನಿಮ್ಮ ಮಗನಿಗೆ ಕೆಲಸ ಕೊಡ್ತೀನಿ. ನಮ್ಮ ತಂದೆಗೆ ಭಾರಿ ಖುಷಿ ಆಗೋಯ್ತು. ಸರ್ಕಾರಿ ಕೆಲಸ ಅದೇ ಗಂಗೋತ್ರಿ ಯೂನಿವರ್ಸಿಟಿಲಿ ಗೌರ್ಮೆಂಟ್ ಕೆಲಸ. UGC ಸ್ಕೇಲ್ ಸಂಬಳ ತಗೊಂಡಿದ್ದೀರ ನೀವು? ಇದು UGC ಅಲ್ಲ, ಮಾಮೂಲಿ ಸರ್ಕಾರಿ ಸಂಬಳ. ನೋಡಿ, ನಮ್ಮ ತಂದೆ ಖುಷಿ ಆಗೋಯ್ತು. ನನ್ನ ಮಗ ಸೆಟ್ಲ್ ಆದ. ಆಗ ನೋಡಪ್ಪ ಸಾಹೇಬ್ರನ್ನು ಕಂಡುಬಿಡು, ಏನು ಕೆಲಸ ಆಗುತ್ತೆ ಹೇಳಿದ್ದಾರೆ. ನೋಡು, ನೀ ಈ ಕಾರ್ಯಕ್ರಮ ಅಟೆಂಡ್ ಆಗಿದ್ದಕ್ಕೆ, ನೀ ಕಲೆ ಕಲ್ತ್ಕೊಂಡಿದ್ದಕ್ಕೆ ಬದುಕಾಯಿತು. ಹೋಗಿ ಅವ್ರನ್ನ ಮೀನ್ ಮಾಡಿದೆ, ಕೆಲಸ ಆಯಿತು. ಜಿಸಂಪವ್ರನ್ನ ಅವರು ದೇವರೇಗೌಡರು ಕೆಲಸ ಕೊಟ್ಟರು. ಅಲ್ಲಿ ನಾನು ಮ್ಯೂಸಿಯಮ್ನಲ್ಲಿ ಅಟೆಂಡ್ರಾಗಿ ಕೆಲಸ ಮಾಡ್ತಾಯಿದ್ದೆ. ಆಗ ಒಂದೊಂದೇನೆಂದರೆ ಅವ್ರಿಗೆ ನಾನು ಮ್ಯೂಸಿಯಮ್ ಅಟೆಂಡರ್ ಆದಾಗ ಜಾನಪದ ಕಲಾವಿದರನ್ನ ಒಂದು ಗುರ್ತಿಸೋ ಕೆಪಾಸಿಟಿ ನನಗೆ ಕೊಟ್ಟರು. ಯಾರೇ ಕಲಾವಿದರು ಬಂದರೂ ಅವ್ರಿಗೆ ಅಲ್ಲಿ ಕರ್ಕೊಂಬರೋದು, ಇಂಥ ಅವ್ರಿಗೆ ಈ ಮಾಹಿತಿಗಳನ್ನ ಸಿಗೋಕ್ಕಾಯಿತು. ಆಮೇಲೆ ಅಲ್ಲಿ ಯಾವುದೇ ಫಂಕ್ಷನ್ ಆದರೂ ನಮ್ಮ ತಂದೆಯವ್ರಿಗೆ ಒಂದು ಆಹ್ವಾನ ಕೊಡೋರು, ಅದ್ರ ಜೊತೆ ನಾನು ಇರುವೆ. ಆಮೇಲೆ ನಮ್ಮ ಮಗ ಯಾವಾಗ ಕಲಾವಿದ ಆದಮೇಲೆ ಅವನು ಎಂಟ್ರ್ ಆಗ್ಬಿಟ್ಟ. ಏನೋ ನಮ್ಮ ರವಿಚಂದ್ರ ಒಳ್ಳೆ ಕಲಾವಿದ ಅಂತ ಇವು ನಮ್ಮ ತಂದೆ ಮೆಚ್ಚೋ ಥರ ಕಲಾವಿದ ಅದ. ಅವನ ಒಂದು ಈ ಕಾರ್ಯಕ್ರಮ ಕೊಟ್ಟಿರೋದನ್ನ ವಿಡಿಯೋಗಳು ನೋಡಿದ್ರೆ ನೀವು ಖುಷಿ ಪಡ್ತೀರ, ಅಂಥ ಕಲಾವಿದ. ಆಮೇಲೆ ಅದನ್ನು ಆ ಸಂಸ್ಥೆಗೆ ಬೆಲೆ ಕೊಟ್ಟು ನಾನು ಕೆಲಸ ಮಾಡ್ತಾಯಿದ್ದೆ. ಈ ಫಾರಿನರ್ಸು, ಈ ಒಳ್ಳೊಳ್ಳೆ ಅಧಿಕಾರಿಗಳು, UGC ಅಧಿಕಾರಿಗಳು ಬಂದಾಗ ಮ್ಯೂಸಿಯಮ್ಗೆ ನಾನಲ್ಲಿ ಕೆಲಸ ಮಾಡುವಾಗ ಬಂದ್ಬಿಡೋರು. ಅವ್ರಿಗೆ ಸ್ವಾಗತ, ಒಂದು ಹಾಡುಗಾರಿಕೆ ಕೇಳಿದಾಗ ನಾನೇ ಹಾಡುವೆ. ಅವ್ರಿಗೆ ಒಬ್ಬ ನೌಕರನಾಗಿ ಸಿಕ್ತು, ಒಬ್ಬ ಕಲಾವಿದನಾಗೂ ಅಲ್ಲಿ. ಆಮೇಲೆ ನಮ್ಮ ತಂದೆಗೆ ಯೂನಿವರ್ಸಿಟಿಲಿ ಪ್ರಪ್ರಥಮವಾಗಿ ಏನೂ ಎಜುಕೇಷನ್ ಇಲ್ಲ ಅಂತ ಒಬ್ಬ ಜಾನಪದ ಕಲಾವಿದನಿಗೆ ಒಬ್ಬ ಮೇಷ್ಟಾಗಿ ಕೆಲಸಕ್ಕೆ ನೇಮಿಸಿದ್ರು.
ಜನಪದ ಜನಪದ ಆ ಸಂಸ್ಥೆಗೆ ಅಧ್ಯಯನ ಕೇಂದ್ರದಲ್ಲಿ ಅಲ್ಲಿ ಜಾನಪದ MA ಮಾಡ್ತಾರಲ್ಲ ಹ್ಞೂ ಅವ್ರಿಗೆ ಪ್ರಾಕ್ಟಿಕಲ್ಲು ಪಾಠ ಮಾಡಲಿಕ್ಕೆ ಪಾಠ ಮಾಡೋಕ್ಕೆ. ಯಾರು ಕಂಸಾಳೆ ಮಾದೇವಯ್ಯನವರು ಹಾಂ ಅವರೇ ಮಾಸ್ಟ್ರಿಗ. ಮಾಸ್ಟರ್ ಆಗಿದ್ರು. ಹಾಂ ಜವರೇಗೌಡರೆ ನೇಮಿಸಿದ್ದು. ಸರಿ ಸರಿ ಸರಿ. ಕೆಲಸ ಮಾಡಿದ್ರು ಸಂಬಳಕ್ಕೆ. ಸಂಬಳ. ಹ್ಞೂ ಆಮೇಲೆ ಆ ಕೆಲಸ ನಾನು ಮಾಡಿದೆ. ಸರಿ 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 ಸರಿ. ಅವರು ಇಷ್ಟು ಅಂತ ಪ್ರಾಜೆಕ್ಟ್ ಇರ್ತದೆ. ಅವ್ರು ಹೋದ್ಮೇಲೆ ನಾನೇ ಅದನ್ನು ಮುಂದುವರ್ಸ್ಕೊಂಬಂದೆ ಸರಿ. ಆ ವಿದ್ಯಾರ್ಥಿಗಳಿಗೆ. ಆಮೇಲೆ ಏನೋ ಒಂದು ಉದ್ಯೋಗ ಸಿಕ್ತು. ಆ ಕಲೆ ಬೆಳೆಸೋಕ್ಕೆ ಒಂದು ದಾರಿ ಆಯಿತು. ಎಷ್ಟನೇ ವಯಸ್ಸಲ್ಲಿ ಇದು ಆಗಿದ್ದು ಮಾದೇವಯ್ಯನವ್ರಿಗೆ? ಎಷ್ಟು ವಯಸ್ಸು ಅವಾಗ ಕೆಲಸ ಸಿಕ್ಕಿದಾಗ? ಅವ್ರಿಗೆ ನಮ್ಮ ತಂದೆಗೆ 85ರಲ್ಲಿ ತೀರೋಗಿದ್ದು. ಆಗ ಅವ್ರಿಗೆ ಒಂದು 60-65. ಒಂದು ನಿವೃತ್ತಿ ವಯಸ್ಸಿನ ನಂತರ ಕೆಲಸ ಸಿಕ್ತು ಅವ್ರಿಗೆ. ಅವರು ಗೌರವ ಕಲಾವಿದರಾಗಿ. ಅದೇ 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 ಅದೇ. ಹಾಂ ಗೌರವ ಕಲಾವಿದರಾಗಿ. ನಿಜ ನಿಜ. ಅದೇ ಅವ್ರ ಅಂತ್ಯ ಹೇಗಾಯಿತು ಅಂತ ಕೇಳಿದ್ದೆ ಪ್ರಶ್ನೆ. ಅಂತ್ಯ ಅಂದರೆ ಆಗ ನಾನು ಸಾಕಷ್ಟು ಅವ್ರ ಕಾರ್ಯಕ್ರಮಕ್ಕೆ ಬರೋಕ್ಕೆ ಆಗ್ತಿರಲಿಲ್ಲ. ಆಗೋದನ್ನ ಆಯ್ತಾ ಇರಲಿಲ್ಲ. ಈಗ ನನ್ನ ಮಗ ಈಗ ವ್ಯವಸ್ಥೆ ಹೆಂಗೆ ಮಾಡ್ತಾನೆ ಅದೇ ಥರ ನಾನು ಮಾಡಿದೆ. ನಾನೇ ಅವ್ರ ಕಾರ್ಯಕ್ರಮ ಎಲ್ಲ ಮಾಡಿದೆ. ಅವರು ಬಂದಂಥ ಕಾರ್ಯಕ್ರಮನ ನಾನೇ ಮಾಡಿದೆ. ಹೊರಗಡೆ ಜಾನಪದ ಕಂಸಾಳೆ ಮಾದೇವಯ್ಯನವ್ರ ತಂಡಕ್ಕೆ ಒಂದು ಕಾರ್ಯಕ್ರಮ ಕೊಟ್ಬಿಡ್ತಾರೆ, ಅದನ್ನು ನೀವು ಮಾಡ್ತಾ ಇದ್ದೀರಿ. ಅವ್ರ ಹೆಸರಿನಲ್ಲಿ ನಾವು ಮಾಡ್ತಾಯಿದ್ದೆ. ತಪ್ಪೇನಿಲ್ಲ. ಹಾಂ ಮಾಡ್ತಾಯಿದ್ದೆ. ಅದನ್ನು ಬೆಳೆಸ್ಕೊಂಡು ಬಂದು ಆಗ ಒಂದು ಸಾರಿ ಹಂಪೆಯಲ್ಲಿ ಒಂದು ಕಾರ್ಯಕ್ರಮ ನಡೀತು. ಆ SM ಕೃಷ್ಣ ಅವರು CM ಹಂಪಿ ಉತ್ಸವಕ್ಕೆ. ಹಂಪಿ ಉತ್ಸವಕ್ಕೆ. ಆಗ ನಮ್ಮ ತಂದೆ ಬರಲಿಲ್ಲ, ಹುಷಾರಿರಲಿಲ್ಲ. ನಾನೇ ಅಟೆಂಡ್ ಆಗಿದ್ದೆ. ನಾನೇ ಆಡಿದೆ ವೇದಿಕೆಯಲ್ಲಿ. SM ಕೃಷ್ಣ ಅವರು ಅವರ CM ಆಫೀಸಿಂದ ನಮ್ಮ ತಂದೆಗೆ ಒಂದು ಥ್ಯಾಂಕ್ಸ್ ಲೆಟ್ರ್ ಕಳಿಸು. ಮಾದೇವನವರೇ ಭಾರಿ ಚೆನ್ನಾಗಿ ಆಡಿದ್ರಿ ಹಂಪಿ ಉತ್ಸವದಲ್ಲಿ, ನನಗೆ ಭಾರಿ ಖುಷಿ ಆಯಿತು ಅಂತ. ಹೌದಾ? ಮಾದೇವನವ್ರು ಬಂದೇ ಇಲ್ಲ, ಆಡಿರೋದು ನೀವು. ನೋಡಿ ಎಂಥ ನೆನಪಿದು. ಒಂದು ಥ್ಯಾಂಕ್ಸ್ ಲೆಟ್ರ್. ಆಗ ನಮ್ಮ ತಂದೆ ನೋಡು ನನ್ನ ಹೆಸರು ಉಳಿಸ್ಬಿಟ್ಟೆ ಕಣೋ, ನಾನು ಬರ್ದಿರೋದು ನನ್ನ ನೆನೆಸ್ಕೋತಾರಲ್ಲ, ಆ ಥರ ಮಾಡಿದ್ವಿ ಅಂದರೆ ಗ್ರೇಟು. ಅಲ್ಲ ನೀನು ಪಕ್ಕ ಆಗಿದೆಯಾ ಕಲೆಯಲ್ಲಿ. ಅವ್ರ ಕಾರ್ಯಕ್ರಮಕ್ಕೆ ಅಟೆಂಡ್ ಆಯ್ತಾ ಇರಲಿಲ್ಲ, ನಾನೇ ಅಟೆಂಡ್ ಮಾಡಿದೆ. ಒಳ್ಳೊಳ್ಳೆ ಕಡೆ ಅವ್ರ ಹೆಸರನ್ನ ನಾನು ಮೆಚ್ಚುಗೆ ನಾನು ಹೇಳ್ದೆ ಹೋದ್ರು, ಅಭಿಮಾನಿಗಳು ಹೇಳಿದ್ರು ನಿಮ್ಮ ಮಗ ಚೆನ್ನಾಗಿ ಮಾಡಿಕೊಟ್ಟ ಅಷ್ಟೇ. ಅವ್ರಿಗೆ ತೃಪ್ತಿ ಬಂದ್ಬಿಡ್ತು. ತೃಪ್ತಿ ಬಂತು. ಆಮೇಲೆ ಅವರು ನಮ್ಮ ಮಗನ್ನೂ ಒಬ್ಬ ಒಳ್ಳೆ ಕಲಾವಿದನ ಮಾಡಿದ್ರು. ನಾನು ಇರುವಾಗಲೇ ರೆಡಿ ಮಾಡ್ಬಿಡ್ತೀನಿ ಅಂತ. ಅವ್ರ ಮುಖಾಂತರದಲ್ಲಿ ಸ್ಟೇಜಲ್ಲಿ ಇವ್ರ ಕಾರ್ಯಕ್ರಮ ಮಾಡ್ದ. ನನ್ನ ಥರನೇ ಮಾಡ್ತಾ ಇದ್ದಾನಲ್ಲಪ್ಪ ನನ್ನ ಮೊಮ್ಮಗ ಅಂತ ಭಾರಿ ಖುಷಿ ಪಟ್ಟರು. ನಿಮಗೆ ನಿಮ್ಮ ಮಗನ ಮೇಲೆ ಪ್ರೀತಿ ಇದೆಯೋ ಅವಂಗೆ ಅವ್ರಿಗೆ ಅವ್ರ ಮೊಮ್ಮಗನ ಮೇಲೆ ಪ್ರೀತಿ ಇತ್ತಲ್ಲ ಅಷ್ಟೇ ಅಲ್ವಾ. ಈಗ ನನ್ನ ಮೊಮ್ಮಗ ಅಷ್ಟೇ ಚೆನ್ನಾಗಿ ಮಾಡ್ತಾನೆ. ಯಾರು ಇವನು ಯಶವಂತ್ ಅಂತ. ಯಶವಂತ್ ಪಾಪ ಇಲ್ಲಿ ನಿಮ್ಮ ಪರಿಚಯ ಮಾಡ್ಬಿಡ್ತೀನಿ ನಿಮ್ಮ ತಾತನ ಜೊತೆಗೇನೆ. ಪಾ ಕೂತ್ಕೋ. ನಿಮ್ಮ ಮೊಮ್ಮಗ ಯಶವಂತ್. ಕಂಸಾಳೆ ಮಾದೇವಯ್ಯನವರ ಮರಿಮಗ. ಎಸ್ ಎಸ್. ಕಂಸಾಳೆ ನುಡಿಸಿ ಅಪ್ಪಿ. ಕಂಸಾಳೆ ನುಡಿಸಲ್ವಾ? ನುಡಿಸ್ತಾನೆ ಆದರೆ ಅಂದರೆ ಧಾರ್ಮಿಕ ಪೂಜೆ ಪುನಸ್ಕಾರ ಕಾರ್ಯಕ್ರಮ ಅಂದರೆ ಅಪ್ಪನ ಜೊತೆಯಲ್ಲಿ ಹೊಟ್ಬಿಡ್ತಾನೆ. ಗುಡ್, ವೆರಿ ಗುಡ್. ಈ ಅವರ ಸಾವು ಹೇಗಾಯಿತು ಅಂತ ತಿಳಿಸಿ. ಅಂದರೆ ಕೊನೆಗಳಿಗೆಲ್ಲಿ ಆರೋಗ್ಯ ನನ್ನಂಗೆ ಈಗ ಇವಾಗ ಹೆಂಗಿದ್ದೀನಿ ನಾನು ಹಂಗೆ ವಯಸ್ಸಾಯಿತು. ಆಮೇಲೆ ನಮ್ಮ ತಂದೆ ಸಾವನ್ನ ಕಾಣಬೇಕಾದ್ರೆ ಅವ್ರ ಕಾರ್ಯಕ್ರಮಕ್ಕೆ ನಾನು ಅಟೆಂಡ್ ಆದೆ. KR ನಗರದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ. ಆಗ ಅವ್ರು ಕೇಳ್ಕೊಂಡ್ರು, ಮಾದೇವಣ್ಣವರೇ ನೀವು ಬರೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಮಗನ ಕಳಿಸ್ಕೊಡಿ, ಟೀಮ್ ಕಳಿಸಿ ಸಾಕು ಆಯಿತು ಅಂದ್ಬಿಟ್ಟು ನಮ್ಮ ತಂದೆಗೆ
ಅವತ್ತೆಲ್ಲ ಉಪಚಾರ ಎಲ್ಲ ಮಾಡಿ ನಾನು ಕಾರ್ಯಕ್ರಮ ಹೊರಟೆ. ನಾನು ಕಾರ್ಯಕ್ರಮ ಮಾಡ್ತಾಯಿದ್ದಾಗ ಆ ಕೆ ಆರ್ ನಗರ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ನಮ್ಮ ತಂದೆ ಕಾರ್ಯಕ್ರಮ ನೋಡಿದ ಅಭಿಮಾನಿಗಳು ಯಾರೋ ಹುಡುಗ ಇಷ್ಟು ಚೆನ್ನಾಗಿ ಆಡ್ತಾನೆ ಅಂತ ಮಾತಾಡ್ತಾವ್ರೆ. ಅವರು ಕಾರ್ಯಕ್ರಮ ವ್ಯವಸ್ಥೆ ಮಹಾದೇವನವ್ರ ಮಗನ ಹೆಸರು ಉಳಿಸ್ಬಿಟ್ಟ ಕಣಪ್ಪ ಅಂತ ಇವ್ರು ಈ ಲೋಕ ಬಿಟ್ಬಿಟ್ಟವ್ರೆ ಮನೆಯಲ್ಲಿ. ನೀವು ವೇದಿಕೆ ಮೇಲೆ ಕುಣಿತಾ ಇದ್ದೀರಾ? ಅಲ್ಲಿ ನಾನು ಕಾರ್ಯಕ್ರಮ ಮಾಡಿಸ್ತಾ ಇದ್ದೀನಿ. ಯಾವ ಡೇಟ್ ಅದು ತೀರ್ಕೊಂಡಿದ್ದು? 1996 21ನೇ ತಾರೀಕು. ಯಾವ ತಿಂಗಳು? ಅದೇ 4ನೇ ಇದು ಮೇ ಬಸವ ಜಯಂತಿ 5/21/1996ಕ್ಕೆ ನಾಡು ಕಂಡ ಶ್ರೇಷ್ಠ ಜಾನಪದ ಕಂಸಾಳೆ ಕಲಾವಿದರು ಕಂಸಾಳೆ ಮಾದೇವಯ್ಯನವ್ರನ್ನ ನಾವೆಲ್ಲ ಕಳ್ಕೊತೀವಿ. ಇಲ್ಲಿಗೆ 26 ವರ್ಷ ಆಗಿದೆ, 24 ವರ್ಷ, 28 ವರ್ಷ. ಕುಮಾರಸ್ವಾಮಿ ಸರ್ ಹೇಳಿ. ನಾಡು ನಮ್ಮಲ್ಲಿ ಆಗಿ ಹೋದವರನ್ನು, ಬಾಳಿ ಹೋದವರನ್ನು, ಸಾಧಿಸಿ ಹೋದವರನ್ನು ಬಹುಬೇಗ ಮರ್ತು ಬಿಡ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೀವಿ. ಅಂತಹ ಸಂದರ್ಭದಲ್ಲಿ ಬಿಡುವು ಮಾಡಿಕೊಂಡು ಜನಪದ ಸಿರಿ ಕ್ಯಾಮ್ರಾ ಮುಂದೆ ಬಂದು ಕೂತು ತಮ್ಮ ತಂದೆಯವರ ಅಭಿಮಾನಿಗಳಾಗಿರ್ತಕ್ಕಂಥ ನಮಗೆ ಹಾಗೂ ಸಾಕಷ್ಟು ಜನ ವೀಕ್ಷಕರಿಗೆ ಅವರ ಬದುಕನ್ನು ಮತ್ತೊಮ್ಮೆ ಮೆಲುಕು ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ತಮಗೆ ಧನ್ಯವಾದ ಹೇಳ್ತೀನಿ ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಚಾನಲ್ಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ನಿಮ್ಮ ಆಶೀರ್ವಾದ ಇರಲಿ ಸರ್. ಈ ಹಾಡುಗಾರಿಕೆಗೆ, ಬೀಸು ಕಂಸಾಳೆಗೆ ನಾನೇ ಬಾರ್ಸಕ್ಕೆ ಕಂಚಿನ ಕಂಸಾಳೆ ಅವ್ರ ಹೆಸರು ಹಾಕ್ಸಿದ್ದೀನಿ. ಕಂಸಾಳೆ ಮಹದೇವಯ್ಯ ರಾಜ್ಯ ಪ್ರಶಸ್ತಿ ವಿಜೇತರು, ಮೈಸೂರು. ನಮಗೇನಾದರೂ ನೋಡಿ ಅವ್ರು ಬಳಸಿದಂಥ ಕಂಸಾಳೆಯನ್ನು ಸ್ಪರ್ಶ ಮಾಡಿ ನೋಡುವಂಥ ಭಾಗ್ಯ ಅಲ್ವಾ? ಹೌದು. ಕಂಸಾಳೆ ನಾದವನ್ನು ಕೇಳ್ಬೋದಾ? ಕೇಳಿ ಪ್ಲೀಸ್. ಇದು ಓಂ ಅಂತ. ಮಲಗಾಳ ನೋಡಯ್ಯ, ಒಂದೇ ಗಿಡಗಾಳ ನೋಡಯ್ಯ, ಮಲೆಯಲ್ಲಿ ಮಾದಪ್ಪ ಬರವು ಮಾಯಾವ ನೋಡಯ್ಯ. ಗುರುಗೋಡುಗೊಂದು ಶರಣಾರ್ಥಿ, ಗುರು ಭಕ್ತಾರಿಗೊಂದು ಶರಣಾರ್ಥಿ. ನಮಗೆ ವಿದ್ಯಾ ಬುದ್ಧಿ ಕಲಿಸಿದ ಗುರುಗಳು ಅದಕ್ಕೊಂದು ಶರಣು. ಮಲಗಾಳ ನೋಡಯ್ಯ, ಒಂದೇ ಗಿಡಗಾಳ ನೋಡಯ್ಯ, ಮಲೆಯಲ್ಲೇ ಮಾದೇವ ಬರಬಹುದು ಮಾಯಾವ ನೋಡಯ್ಯ. 7 ಮಾಲೆ ಮಹಾದೇವ ಬಲವಾಗ, ಕನ್ನಡ ನಾಡ ಮಕ್ಕಳು ಊಗೆ ಊಗೆ ಎನ್ನುತ್ತ ಕಂಚಿನ ಕಂಸಾಳೆ ನುಡಿಸಾವಲೇ. ಮಲೆಯಲ್ಲೇ ಮಾದಪ್ಪ ಬರಬಹುದು ಮಾಯಾವ ನೋಡಯ್ಯ. ಉಗೇ ಮಹಾತ್ಮ. ನಾನು ನನ್ನ ಕಾರ್ಯಕ್ರಮದಲ್ಲಿ ಪಿರಿಯಾಪಟ್ಟಣದ ಕಾಳಗ ಭಾರಿ ಚೆನ್ನಾಗಿ ಆಡ್ತಾ ಇದ್ದೆ. ಮೈಸೂರು ಮಹಾರಾಜರಿಗೂ ಪಿರಿಯಾಪಟ್ಟಣದ ಅರಸರಿಗೂ ಯುದ್ಧ ನಡೆದ ಸಂದರ್ಭ ಆ ಬೀಸು ಕಂಸಾಳೆಗೆ ಅದ್ಭುತವಾದ ಒಂದು ರೂಪಕ. ಅದೊಂದು ಚೂರು ಆಡಿ. ಪ್ಲೀಸ್ ದಯವಿಟ್ಟು ಆಡಿ ನಮ್ಮ ಭಾಗ್ಯ. ತಂದನಾನ ತಂದನ ತಹನನ್ನ, ತಂದೆ ನನ್ನ ತಂದನಾನ ತಂದನ ತಹನನ್ನ. ಅದು
ಕೊಯ್ಯ ಮಲಯಾಳದ ರಾಜ್ಯಕ್ಕೆ ಬೆರೆಯಾಗಿದ್ದರೆ ಹೆಚ್ಚಿನ ಭೂಪಾಭಿರಾಜ ಅರಸಲ್ಲಿ ಅತ್ತಂದರಾನ ತಂದನಾಥ ನನ್ನ ತಂದೆ ನನ್ನ ತಂದರಾನ ತಂದನಾಥ ನನ್ನ ಹೆಚ್ಚಿನ ವಿರಾಜ ಹರಸು ಈ ಸಾಡದಲ್ಲಿ ರಾಜ್ಯ ಆಳುವರು ತಂದನಾನ ತಂದನಾಥ ನನ್ನ ತಂದೆ ನನ್ನ ತಂದನಾನ ತಂದನಾಥ ನನ್ನ ಮೈಸೂರು ಧಾರಾವಾಹಿ ಅರಸು ಪಟ್ಟಣಕ್ಕೆ ಬಿಟ್ಟುಕೊಳ್ಳೆ ಬರುತ್ತವನಲ್ಲೂ ತಂದನಾನ ತಂದನಾಥ ನನ್ನ ತಂದೆ ನನ್ನ ತಂದನಾನ ತಂದನಾಥ ನನ್ನ ಚಾಮುಂಡಮನ ಪಾದ ನೆನೆಕೊಂಡು ಧರವಾಯಿ ಹಿರಿಯ ಪಟ್ಟಣಕ್ಕೆ ಬಿದ್ದುಕೊಂಡರೆ ಬರುತ್ತವನಲ್ಲೂ ತಂದನಾನ ತಂದನಾಥ ನನ್ನ ತಂದೆ ನನ್ನ ತಂದನಾನ ತಂದನಾಥ ನನ್ನ ಅಲ್ಲಿ ಧಾಮ ಧೂಮನೆ ಪಿರಂಗಿ ಒಡದಾರೆ ತಿರುಪತ ಹಣದಲ್ಲಿ ಮದ್ದಿನ ಬಗೆಯು ಕವದು ವೈಕಲ್ಲು ತಂದನಾದ ತಂದನಾಥ ನನ್ನ ತಂದೆ ನನ್ನ ತಂದನಾದ ತಂದನಾಥ ನನ್ನ ಅಲ್ಲಿ ಗೂಳಿ ಮೇಲೆ ಕುದಾಟ ಮಾಡುವರು ಅಲ್ಲಿ ಗುದಾಟವನ್ನೇ ಮಾಡುತ್ತವರಲ್ಲೂ ತಂದನಾದ ತಂದನಾಥ ನನ್ನ ತಂದೆ ನನ್ನ ತಂದನಾದ ತಂದನಾಥ ನನ್ನ ಕತ್ತಿ ಕತ್ತಿಗೆ ಕಾಳಗ ನಡೆದಿತ್ತು ತಿರುಪತಾಣದಲ್ಲಿ ಗೂಳಿಗೆ ಗುದಾಟ ನಡೆದಾಗಿ ತಂದನಾದ ತಂದನಾಥ ನನ್ನ ತಂದೆ ನನ್ನ ತಂದನಾದ ತಂದನಾಥ ಹೇ ಮಾತ್ಮಲ್ಯ ಇನ್ನೂ ಹಾಡ್ಬೋತಾ ಇದು ಸ್ವಲ್ಪ ಹೇಳಿ ಇರಲಿ ಸರ್ ಸಾಕು ನನಗೆ ಅದೊಂದು ದಾಖಲಾಗುತ್ತಲ್ಲ ನೀವು ಆಡಿದ್ರಿ ಅಂತ ಸಂತೋಷ ಅದು ಮಹಾದೇವ ಏನೋ ಒಂದು ಹಾಡಬೇಕನ್ನೋ ಉತ್ಸಾಹ ಅಲ್ವಾ ಅದಿದೆಯಲ್ಲ ನಿಮ್ಗೆ ನೋಡಿ ಎಕ್ಕಾಕಿ ಕಲೆ ಎಳಿತಾ ಇರುತ್ತೆ ಆಗದೇ ಇದ್ರೂ ಆಡಬೇಕು ಅನ್ಸುತ್ತೆ ಆಡಬೇಕು 75 ವರ್ಷ ಆದ್ರೂ ಅಲ್ವಾ 75 ವರ್ಷ ಇನ್ನೂ ಒಂದು 10 ವರ್ಷ ನಾನು ಆ ವೇದಿಕೆಯಲ್ಲಿ ಕಂಸಾಳೆನ ಆಡಬೇಕು ಆ ಮಾದಪ್ಪನ ಪಾದನ ನೆನೆಬೇಕು. ನನ್ನ ಆಯುಸ್ಸಲ್ಲಿ 20 ವರ್ಷ ನಿಮಗೆ ಕೊಡಲಿ ಮಾದಪ್ಪ, ನೀವು ಇನ್ನೂ ಚೆನ್ನಾಗಿ ಆರಾಮಾಗಿರಿ, ನಮ್ಮ ನಡುವೆ ಆಡ್ತಾಯಿರಿ. ಇರಲಿ, ನೀವು ಚೆನ್ನಾಗಿರಬೇಕು, ನಿಮ್ಮ ಸಂಸಾರನೂ ಚೆನ್ನಾಗಿರಬೇಕು. ನೀವು ಚೆನ್ನಾಗಿದ್ದರೆ ನಮ್ಮಂಥ ಕಲಾವಿದರಿಗೆ ಅದು ಪರದೆ ಮೇಲೆ ಒಂದು ತೋರ್ಸೋಕ್ಕೆ ಅನುಕೂಲ ಆಗುತ್ತೆ. ನಮಸ್ಕಾರ. ಹೂವ ಚೆಲ್ಲಾಡ ಬನ್ನಿರೋ, ಮೊಗ್ಗ ಚೆಲ್ಲಾಡ ಬನ್ನಿರೋ.